ಸಮಾಜದಲ್ಲಿ ಅಪಾತ್ರರಾದವರಿಗೆ ದೊರೆಯುತ್ತಿರುವ ಮಹತ್ವ, ಗೌರವಗಳು ಸತ್ಪಾತ್ರರಿಗೆ ದೊರಕುತ್ತಿಲ್ಲ. ಜಾಲಿಯ ಮರವು ನೆರಳಲ್ಲ ಎಂದು ಜಾನಪದರು ಹಾಡಿದ್ದಾರೆ. ಆದರೂ ಜಾಲಿಮರದಂತಿರುವವರ ವಿಜೃಂಭಣೆಯು ಸಮಾಜ ಜೀವನದಲ್ಲಿ ಎಲ್ಲೆಂದರಲ್ಲಿ ಉಗ್ರವಾಗಿ ಬೆಳೆಯುತ್ತಾ ನಡೆದಿದೆ. ಜಾಲಿಮರ ದುರ್ಜನರ ವೃಂದ ಎರಡನ್ನೂ ಸಮೀಕರಿಸಿ ಪುರಂದರದಾಸರು ರಚಿಸಿರುವ ಈ ರಚನೆಯಲ್ಲಿ ಹೂವಿಲ್ಲದ, ಹಣ್ಣಿಲ್ಲದ, ನೆರಳಿಲ್ಲದ ರಸಹೀನವಾದ ಜಾಲಿಯ ಮರವು ಸಮಾಜ ಕಂಟಕರ ಇದೇ ಬಗೆಯ ಅವಗುಣಗಳನ್ನು ಧ್ವನಿಸುತ್ತದೆ. ಸತ್ಪುರುಷರಿಗೆ ದುರ್ಜನರು ಆಶ್ರಯ ಕೊಡುವುದಿಲ್ಲ, ದುರ್ಬಲರಿಗೆ ಸಹಾಯ ಮಾಡುವುದಿಲ್ಲ, ಜ್ಞಾನಗಂಧವಾಗಲಿ ಸ್ನೇಹರಸವಾಗಲಿ ಅವರಲ್ಲಿಲ್ಲ. ಅಮೂಲಾಗ್ರವಾಗಿ ಕಂಟಕವೃತ್ತಿಯನ್ನೇ ಮೆರೆಸುವ ದುರ್ಜನರ ಸ್ವಭಾವ ಚಿತ್ರಣ ಈ ಕೀರ್ತನೆಯಲ್ಲಿ ಸಮರ್ಥವಾಗಿ ರೂಪಿತವಾಗಿದೆ. ಪುರಂದರದಾಸರು ಸಮಾಜ ವಿಮರ್ಶೆಯನ್ನು ಕುರಿತು ರಚಿಸಿರುವ ಬಹುಪಾಲು ಕೀರ್ತನೆಗಳಲ್ಲಿ ಅನೀತಿ, ಅನಾಚಾರ, ಸುಳ್ಳು, ಕಪಟ, ಬೂಟಾಟಿಕೆ, ಡಾಂಬಿಕತೆಗಳನ್ನು ಕಟುವಾಗಿ ಟೀಕಿಸಿದ್ದಾರೆ. ಸತ್ಯಧರ್ಮ, ನೈಜನೀತಿ, ಜೀವನ ನಿಷ್ಠೆ, ಪ್ರಾಮಾಣಿಕತೆಯ ಮೌಲ್ಯಗಳನ್ನು ಅನುಸರಿಸಿ ಬದುಕುತ್ತಿರುವವರಿಗಿಂತಲೂ ದುರ್ಜನರಿಗೆ ಸಿಗುವ ಪ್ರಾಶಸ್ತ್ಯವನ್ನು ಪ್ರಸ್ತುತ ಕೀರ್ತನೆಯಲ್ಲಿ ಲೇವಡಿ ಮಾಡಿದ್ದಾರೆ. ಸಮಾಜಕ್ಕೆ ನಿಷ್ಠಯೋಜಕರಾದವರನ್ನು ಜಾಲಿಯ ಮರಕ್ಕೆ ಹೋಲಿಸಿರುವುದು ಔಚಿತ್ಯಪೂರ್ಣವಾಗಿದೆ. ಈ ಹೋಲಿಕೆಯ ಹಿಂದೆ ಮುಳ್ಳಾಗಬೇಡ, ಹೂವಾಗು ಎಂಬ ಆಶಯವಿರುವುದನ್ನು ಗಮನಿಸಿದರೆ ಪುರಂದರದಾಸರ ಸಾಮಾಜಿಕ ಕಳಕಳಿ, ನೀತಿಬೋಧೆಯ ಸತ್ವ ಅರಿವಾಗಬಹುದು. The undeserving in society do not get the importance and respect that is given to the deserving. Folklore has also sung that the tree of deceit is not a shadow. However, the glory of those who are like a tree of deceit has been growing fiercely everywhere in social life. In this composition created by Purandaradasa by equating both the groups of deceitful and wicked people, the flowerless, fruitless, shadeless tree of deceit, which is devoid of flowers, fruits, and shade, echoes the same kind of vices of the thorny people of society. Wicked people do not give shelter to good men. They do not help the weak. They do not have the fragrance of knowledge or the sweetness of friendship. The character of wicked people who fundamentally love the profession of thorny people is effectively portrayed in this hymn. In most of the hymns written by Purandaradasa on social criticism, he has harshly criticized injustice, immorality, lies, hypocrisy, and hypocrisy. In the present hymn, he has ridiculed the advantage that the wicked get over those who live by the values of truth, morality, loyalty to life, and honesty. It is appropriate to compare those who do good to society to a jali tree. If we observe the wish behind this comparison, don't become a thorn, become a flower, we can understand the essence of Purandaradasa's social concern and moral teachings. ಜಾಲಿಯ ಮರದಂತೆ ದರೆಯೊಳು ದುರ್ಜನರು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ದುರ್ಜನರು ಜಾಲಿಯ ಮರದಂತೆ ಇದ್ದಾರೆ. ಜಾಲಿಯ ಮರವು ದಡದಿಂದ ಮಟ್ಟಿಗೆ ಅಷ್ಟೇ ಅಲ್ಲದೆ ಶೇಕಡ ಅಂಚಿನವರೆಗೂ ಮುಳ್ಳುಗಳನ್ನು ಹೊಂದಿರುತ್ತದೆ. ದುರ್ಜನರು ಸಹ ತಮ್ಮ ಶೀಘ್ರಕೋಪ, ದ್ರೋಹ ಮತ್ತು ಕೆಟ್ಟ ಬುದ್ಧಿಯಿಂದ ಇಡೀ ಬದುಕಿನಲ್ಲಿ ಜನರಿಗೆ ತೊಂದರೆಗಳನ್ನು ನೀಡುತ್ತಾರೆ. Wicked people are like a jali tree. A jali tree has thorns from the bank to the edge, and not only that, but also up to the edge of the centimeter. Wicked people also cause problems to people throughout their lives with their quick temper, betrayal, and bad intelligence. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆಯಿಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಹ. ಈ ಶ್ಲೋಕವು ವ್ಯಕ್ತಿಗಳ ಅಹಿತಕರ ಗುಣಗಳನ್ನು ವಿವರಿಸುತ್ತದೆ. ಬಿಸಿಲಲ್ಲಿ ಬಳಲಿ ಬಂದವರು ಜಾಲಿ ಮರದ ನೆರಳನ್ನು ತಲುಪಿದರೂ ಅದರಲ್ಲಿ ನೆರಳು ಸಿಗುವುದಿಲ್ಲ, ಹಸಿವು ತೀರಿಸಲು ಹಣ್ಣು ಇಲ್ಲ, ಹಾಗೂ ಅದರ ಹೂಗಳು ಸುಗಂಧವಿಲ್ಲ, ಕೂಡಲು ಸ್ಥಳವೂ ಇಲ್ಲದೆ ಅದರ ರಸವು ವಿಷದಂತೆ ಅಸಹ್ಯವಾಗಿರುತ್ತದೆ. ಈ ಅರ್ಥದಲ್ಲಿ ದುರ್ಜನರ ಸಹವಾಸವು ಕಷ್ಟಕರವಾಗಿದೆ. This verse describes the unpleasant qualities of individuals. Even if a person who is tired in the sun reaches the shade of a jali tree, he will not find shade in it. There is no fruit to satisfy his hunger, and its flowers are not fragrant. There is no place to gather, and its juice is as disgusting as poison. In this sense, the company of evil people is difficult. ಊರಹಂದಿಗೆ ಷಡ್ರಸಾನ್ನವನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ, ಘೋರಪಾಪಿಗೆ ತತ್ವಜ್ಞಾನವ ಪೇಳಲು. ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ. ಈ ಶ್ಲೋಕವು ದುರಾಚಾರಿಗಳನ್ನು ಶಿಷ್ಟರಾಗಿ ಬದಲಾಯಿಸುವ ಕಷ್ಟವನ್ನು ವಿವರಿಸುತ್ತದೆ.
ಓರಹಂದಿಗೆ ಶಿಡ್ರಸಾನ್ನವನ್ನು ನೀಡಿದರೂ ಅದು ತನ್ನ ಅಸಹ್ಯ ವಾಸನೆ ಮತ್ತು ಸ್ವಭಾವವನ್ನು ಬಿಟ್ಟು ಸುಗಂಧ ಬಾಳುವ ಸಾಧ್ಯತೆ ಇಲ್ಲ. ಅದೇ ರೀತಿಯಾಗಿ ಪಾಪಿಗಳನ್ನು ತತ್ವಜ್ಞಾನವನ್ನು ಬೋಧಿಸಿದರೂ ಅವರು ತಮ್ಮ ಕ್ರೂರ ಕರ್ಮಗಳನ್ನು ಬಿಟ್ಟು ಸುಜನರಾಗುವ ಸಾಧ್ಯತೆ ಕಡಿಮೆ. This verse describes the difficulty of changing evildoers into good people. Even if a city goose is given shadrasana, it is unlikely that it will give up its foul odor and nature and remain fragrant. Similarly, even if sinners are taught philosophy, they are less likely to give up their cruel deeds and become good people. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಬಿನ್ನಾಳದ ಮಾತಿಗೆ ಕೊನೆಯಿಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ. ಇನ್ನಿವರ ಕಾರ್ಯವೂ ಪುರಂದರ ವಿಠಲ. ಈ ಶ್ಲೋಕವು ಬಿನ್ನಾಳದ ಮಾತು ಮಾತ್ರ ಮಾಡುತ್ತಿರುವ, ಆದರೆ ಉಪಕಾರವಿಲ್ಲದವರ ಗುಣವನ್ನು ವಿವರಿಸುತ್ತದೆ. ಇವರು ತಮ್ಮಿಂದ ಉಪಕಾರ ಮಾಡಲು ಯಾರಿಗಾದರೂ ತೊಡಗಿಸುವುದಿಲ್ಲ. ಬಿನ್ನಾಣದ ಮಾತುಗಳಿಗೆ ಅಂತ್ಯವೇ ಇರುವುದಿಲ್ಲ. ಅಡುಗೆಯಲ್ಲಿ ಅಡಿಕೆ ಸೀಪೆಯಂತಹ ಪ್ರಾಮುಖ್ಯವಿಲ್ಲದ ವ್ಯಕ್ತಿಗಳಂತೆ ಇವರ ಕಾರ್ಯವನ್ನು ಮಹತ್ತರ ಎಂದು ಪರಿಗಣಿಸಲು ಆಗುವುದಿಲ್ಲ ಎಂದು ಪುರಂದರ ವಿಠಲರಲ್ಲಿ ಹೇಳಲಾಗುತ್ತದೆ. This verse describes the nature of those who only talk of benevolence but do not do good. They do not engage anyone to do good by themselves. There is no end to their words of benevolence. It is said in Purandar Vithal that their deeds cannot be considered great, like those who are insignificant, like the betel nut in the kitchen. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.